ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದ ಶ್ರೀ ಕೃಷ್ಣೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ದೇವನಹಳ್ಳಿ ಶಿಬಿರ ಕಚೇರಿ ಬಮೂಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ದೇವನಹಳ್ಳಿ ಶಿಬಿರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಬಮೂಲ್ ಸಂಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲೆಂದು ಪುರಸ್ಕಾರ ನಗದು ರೂಪದಲ್ಲಿ ಕೊಡುತ್ತಿರುವುದು ಅರ್ಥಪೂರ್ಣವಾಗಿದೆ. ಪೋಷಕರು ಆಸ್ತಿ ಮಾಡುವುದಕ್ಕಿಂತ ಗುಣಮಟ್ಟದ ಶಿಕ್ಷಣವನ್ನೇ ಆಸ್ತಿಯನ್ನಾಗಿಸಬೇಕು. ಶಿಕ್ಷಣ ಬಹಳ ಮುಖ್ಯವಾದ ಆಸ್ತಿಯಾಗಿದೆ. ಸಂಪತ್ತು ಕ್ಷಣಿಕ, ಆದರೆ ಶಿಕ್ಷಣ ಶಾಶ್ವತ. 21ನೇ ಶತಮಾನದ ಸ್ಪರ್ಧಾ ಯುಗದಲ್ಲಿ ಕಾಲ ಕಾಲಕ್ಕೆ ಹಲವು ಕ್ಷೇತ್ರಗಳಲ್ಲಿ ಊಹೆಗೂ ಮೀರಿ ಆವಿಷ್ಕಾರಗಳು ಆಗುತ್ತಿವೆ. ಸ್ಪರ್ಧಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಎಂದರು. ಸಹಕಾರ ಕ್ಷೇತ್ರದ ಯಾವುದೇ ಒಕ್ಕೂಟದ ವ್ಯವಸ್ಥೆಗೆ ಸರ್ಕಾರಗಳು ರಾಜಕೀಯ ಹಸ್ತಕ್ಷೇಪ ಮಾಡಬಾರದು. ಮಾಡಿದರೆ ಒಕ್ಕೂಟ ವ್ಯವಸ್ಥೆ ಹಾಳಾಗ್ತದೆ ಮತ್ತು ನಿಮಗೆ ಸ್ವಾತಂತ್ರ್ಯ ಇರೋದು. ಯಾಕೆಂದ್ರೆ ಗುಜರಾತ್ ನೋಡಿ, ಅಲ್ಲೆಲ್ಲ ಅಮೂಲ್ನವರು ಅವರಿಗೆ ಸ್ವಾತಂತ್ರ್ಯ ಇದೆ ಮತ್ತು ಸ್ವಾಯತ್ತತೆ. ಅವರು ಆ ಮಾರುಕಟ್ಟೆ ನೋಡಿಕೊಂಡು ಬೆಲೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಅವರಿಗೆ ಸ್ವಾಯತ್ತತೆ. ಆದ್ರೆ ಇಲ್ಲಿ ಸರ್ಕಾರ ನಿಗ್ರಹ ಮಾಡಲಿಕ್ಕೆ ಹೋಗುತ್ತೆ, ನಿಯಂತ್ರಣ ಮಾಡಲಿಕ್ಕೆ ಹೋಗುತ್ತೆ. ಅದರಿಂದ ರೈತರು ಸಫರ್ ಆಗ್ತಾರೆ ಮತ್ತು ಒಕ್ಕೂಟರು ಕೂಡ ನಷ್ಟ ಆಗ್ತದೆ. ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಬದಲಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ, ಕಾಂಗ್ರೆಸ್ ಸರ್ಕಾರ ಬರುವುದಕ್ಕಿಂತ ಮುಂಚೆ ಹೇಳಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲೀಟರ್ ಹಾಲಿಗೆ 7 ರು ಪ್ರೋತ್ಸಾಹಧನ ನೀಡುತ್ತೇವೆಂದು ಹೇಳಿದ್ರು. ಆದರೆ ಈಗಿನ ಸರ್ಕಾರ 700 ಕೋಟಿ ರುಗಳಷ್ಟು ಪ್ರೋತ್ಸಾಹಧನ ಕೊಟ್ಟೇ ಇಲ್ಲ. ರೈತರಿಗೆ ಪ್ರೋತ್ಸಾಹಧನ ನೀಡಿ ಲಾಭದಾಯಕ ಉದ್ದಿಮೆಯನ್ನಾಗಿ ಪರಿವರ್ತಿಸಬೇಕು. ಕೃಷಿ ಚಟುವಟಿಕೆಯೂ ಸಹ ಒಂದು ಕೈಗಾರಿಕೆಯಾಗಿ ಹೊರಹೊಮ್ಮಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು ಎಂದರು. ಇದೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಮುಂಚೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲೀಟರ್ಗೆ 7 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳಿ 7 ರೂಪಾಯಿ. ನಾವು 5 ರೂಪಾಯಿ ಮಾಡಿ, ಈಗಲೂ ಕೂಡ 5 ರೂಪಾಯಿ ಪ್ರಾರಂಭ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ. ಮೊನ್ನೆ ಯಡಿಯೂರಪ್ಪ ಅದೇನು ಅದು ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ, ವಿಷಯ ಹೇಳ್ತಾರೆ. 2 ರೂಪಾಯಿ ಪ್ರಾರಂಭ ಮಾಡಿ 5 ರೂಪಾಯಿವರೆಗೂ ಮಾಡಿದ್ರು ನಮ್ಮ ಸರ್ಕಾರ. ಈಗ ನಾನು ಹೇಳಿದ್ರು, ಅನೇಕ ಹೇಳಿದ್ರು, ಈಗ ಸರ್ಕಾರದಲ್ಲಿ ಸುಮಾರು 700 ಕೋಟಿಯಷ್ಟು ಇನ್ನು ಅರಿಯರ್ಸ್ ಕೊಟ್ಟೇ ಇಲ್ಲ. ಆ ಪ್ರೋತ್ಸಾಹ ಧನ ಸೇರಿದ್ರೆ 7 ರೂಪಾಯಿ ಆಗುತ್ತೆ, 27 ರೂಪಾಯಿ ಒಂದು ಲೀಟರ್. ಇಲ್ಲ ಅಂದ್ರೆ ಬರೀ 32 ರೂಪಾಯಿ. ವರ್ಕೌಟ್ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಬಿಡಬೇಕು. ಹಳ್ಳಿಯಲ್ಲಿ ಪಾಪ ಗಂಡ ಹೆಂಡತಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಸೇರಿ ಹಸು ಮೇಯಿಸುವಂತ ಕೆಲಸ ಮಾಡ್ತಾರೆ. ಅವರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಅದು ಒಂದು ಲಾಭದಾಯಕವಾಗಿರ್ತಕ್ಕಂಥ ಒಂದು ಉದ್ದಿಮೆಯಾಗಿ ಪರಿಗಣಿಸುತ್ತದೆ. ಬಮೂಲ್ ನಿರ್ದೇಶಕ ಬಿ ಶ್ರೀನಿವಾಸ್ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ನಂತರ ರೈತ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಬೆಂಗಳೂರು ಸಹಕಾರ ಒಕ್ಕೂಟದ ಅಧ್ಯಕ್ಷ HP ರಾಜ್ಕುಮಾರ್, ಪ್ರಧಾನ ವ್ಯವಸ್ಥಾಪಕ ಶ್ರೀಧರ್, ಆಪ್ಕಾಮ್ಸ್ ನಿರ್ದೇಶಕ ಬಿ ಮುನೇಗೌಡ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ AC ನಾಗರಾಜ್, ನಿರ್ದೇಶಕ ಸಂಪಂಗಿಗೌಡ, ದೇವನಹಳ್ಳಿ ಶಿಬಿರ ಕಚೇರಿ ಉಪ ವ್ಯವಸ್ಥಾಪಕ ರಾಜೇಶ್, ಮುಖಂಡರಾದ BK ನಾರಾಯಣಸ್ವಾಮಿ, ಲಕ್ಷ್ಮಣ್, ಪಟಾಲಪ್ಪ, ಚನ್ನಕೃಷ್ಣಪ್ಪ, ಬಾಲಕೃಷ್ಣ, ಆನಂದ್, ಚಿಕ್ಕಗೊಲ್ಲಹಳ್ಳಿ, ಮುನಿ ಆಂಜನಪ್ಪ ಮತ್ತಿತರರಿದ್ದರು. ಐದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.